ನೋಡಿ, ಏನೇ ನಮ್ಮ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನು ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು. ಯಾಕಂದರೆ ಈಗ ನಾವು ಎಲ್ಲ ಕಡೆ ಶಕ್ತಿ ಇದ್ದಾಗನೇ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು 110 ಸೀಟನ್ನು ತಲುಪಿದ್ದೀವಿ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂಥದ್ದು ಸಹಜ. ಏನು ಅವ್ರ ಕಡೆಯಿಂದ ಆಗಿರ್ಬೋದು, ಈ ಕಡೆಯಿಂದ ತಪ್ಪಾಗಿರ್ಬೋದು, ಎಲ್ಲ ತಿದ್ಕೊಳ್ಳೋಂಥದ್ದಿದೆ. ಈಗ ಹೇಳಿರುವಂಥದ್ದು ಯತ್ನಾಳ್ ಅವರು ಸಹಿತ ಅನುಭವ ಇರುವಂಥವ್ರು. ಯಾಕಂದರೆ ಅವ್ರನ್ನ ಸಹಿತ MP ಆಗಿದ್ದಾರೆ, MLC ಆಗಿದ್ದಾರೆ, ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ. ಆಮೇಲೆ ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು, ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಿರುವಂಥವ್ರು. ಅವ್ರದ್ದು ಬೇರೆದವ್ರು ನೋಡಿದಾಗ ಅವ್ರು ತಪ್ಪು ಅನಿಸ್ಬೋದು. ವಿಜಯೇಂದ್ರ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು 5 ದಶಕಗಳ ಕಾಲ ಈ ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರವನ್ನು ತಂದಿರುವಂಥವ್ರು ಮತ್ತು 4 ಬಾರಿ ಮುಖ್ಯಮಂತ್ರಿ ಆಗಿರುವಂಥವ್ರು. ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಓಪನ್ ಆಗೋದಿಲ್ಲ ಅಂತದನ್ನು ಖಾಲಿ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ತುಂಬ ಅಡ್ಡಾಡಿ ಅವ್ರು ಮಾಡಿರುವಂಥದ್ದು. ಅವ್ರ ಗಡಿ ಮನೆಯಲ್ಲೇ ವಿಜೇಂದ್ರ ಬೆಳೆದಿರುವಂಥದ್ದು. ವಿಜೇಂದ್ರ ಬಗ್ಗೆನೂ ಸಹಿತ ಅವ್ರದೇ ಸ್ವಭಾವ ಮತ್ತು ಅವ್ರದೇ ಸ್ಟ್ರೂಡ್ನೆಸ್ ಇರ್ತಾ ಇರೋದ್ರಿಂದ ಅವರೆಲ್ಲ ಅದನ್ನು ಅಳೆದು ತೂಗಿನ ಕೇಂದ್ರದವರು ಅವನ್ನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ. ಅದಾಗ ಅವನು ಒಬ್ಬ ಯುವಕ ಇರೋದ್ರಿಂದ ಇಮಿಡಿಯೇಟಾಗಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮತ್ತು ಹಿಂದೆ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಆಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂಥ ಅನುಭವನೂ ಇದೆ. ಒಟ್ಟಾರೆ ಈಗೇನಿರುವಂಥದ್ದನ್ನು ಒಬ್ಬರನ್ನೊಬ್ಬರು ಕೂಡಿಸ್ಕೊಂಡು ಅವನ ಕಡೆ ಆಗಿರುವಂಥ ತಪ್ಪುಗಳು ಏನೋ ಅನಿಸಿದ್ರೆ ಇವ್ರು ಏನಾದರೂ ಹೇಳಿದರೆ ಅವನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರು ಸೂಚನೆ ಕೊಡುವಂಥದ್ದು ಮತ್ತು ಎರಡೂ ಕಡೆ ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾರೆ. ಇದರಿಂದ ಯಾವುದೂ ಗೊಂದಲ ಆಗೋದಿಲ್ಲ ಅಂತ ನಾನು ವೈಯಕ್ತಿಕವಾಗಿರುವಂಥದ್ದು. ಸರ್, ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಯ್ಲಾ ಪ್ರಕಾರ ಮಂಡಳ ಅಧ್ಯಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷವರೆಗೆ 3 ವರ್ಷದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ. 3 ವರ್ಷದ ಬದಲಾವಣೆ ಆಗಿರುವಂಥದ್ದು ಇವ್ರ ಮಧ್ಯದಲ್ಲಿ ಬಂದಿರೋದ್ರಿಂದ ಅವರ ಅವಧಿ ವಿಸ್ತರಣೆ ಮಾಡುವಂಥದ್ದು ಒಂದು ಅವಧಿಗೂ ನಮ್ಮ ಬಯಲಾಸದಲ್ಲಿದೆ. ಒಂದು 3 ವರ್ಷದ ಅವಧಿಯಲ್ಲಿದ್ದಾಗ ಅವನು ಆಕ್ಟಿವ್ ಕೆಲಸ ಮಾಡಿದ್ರಿಂದ ಮುಂದುವರಿಸುವಂಥದ್ದನ್ನು ಹಿಂದಾಗಿರುವಂಥದ್ದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು. ಅದರ ಸಲುವಾಗಿ ಅವ್ರು ಮುಂದುವರಿಸೋದು ಅಥವಾ ಬೇರೆದರಲ್ಲಿ ತಂದು ಕೊಡಿಸುವಂಥದ್ದನ್ನು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಕಡೆಯೂ ಅಧಿಕಾರ ಇಲ್ಲ. ಅದು ಅವ್ರು ತಮ್ಮದೇ ಆಗಿರುವಂಥ ಅನುಭವದ ಮೇಲೆ, ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟ್ಗಳ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ ಅವರು ಮತ್ತು ಮೋದಿಜಿಯವರು ಸೇರಿ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಇಷ್ಟೇ ನಮ್ಮವ್ರಿಗೆ ವಿನಂತಿ ಮಾಡೋದು, ಅವ್ರು ತೆಗೆದೇ ಬಿಡ್ತಾರೆ, ಅವ್ರು ತಗೋತಾರೆ, ಮುಂದುವರಿಸ್ತಾರೆ ಅನ್ನುವಂಥದ್ದು ನಮ್ಮ ಲೆವೆಲ್ಗೆ ನಾವು ಮಾತಾಡಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ, ಅದಕ್ಕೆ ಬೆಲೆನೂ ಇಲ್ಲ. ನೋಡಿ, ನಮ್ಮಲ್ಲಿ 120 ಜನ MLA ಅವರಿಗೆ ನಾವು ಮುಟ್ಟಿದ್ದೀವಿ. ಇವತ್ತು 60 ಜನಕ್ಕಿಂತ ಹೆಚ್ಚಾಗಿ ನಾವು MLAಗಳಿದ್ದೀವಿ, MP ಗಳಿದ್ದೀವಿ, MLCಗಳಿದ್ದೀವಿ. ಎಲ್ಲರಿಗೂ ರಾಜ್ಯಾಧ್ಯಕ್ಷರು ಆಗ್ಬೇಕನ್ನುವಂಥ ಕನಸಿದ್ದಂಥವ್ರಿಗೆ ಸ್ಪರ್ಧೆ ಮಾಡೋದನ್ನ ಹಾಕಿನ ತಿರೋದಲ್ಲಿ ತಪ್ಪೇನಿದೆ? ಯಾರು ಆಗಬೇಕು, ಯಾವ ರೀತಿ ಆಗಬೇಕು ಅನ್ನೋಂಥದ್ದು ತೀರ್ಮಾನ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ. ಆ ಹೈಕಮಾಂಡ್ಗಳ ನಿರ್ಧಾರದ ಮೇಲೆ ಮುಂದಿನ ಚುನಾವಣೆಗಳು ನಡೀತಾ ಇದೆ. ಯಾವುದು? ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಅಲ್ಟಿಮೇಟ್ ನಿರ್ಧಾರ ತೆಗೆದುಕೊಳ್ಳುವಂತಾರೆ ಯಾರು? ಮೇಲೆ ಹೈಕಮಾಂಡ್ದವರು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೋಡಿ, ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ರು ಸಹಿತ ಯಾವುದೂ ಗಣನೆಗೆ ಬರೋದಿಲ್ಲ. ನಂದೇ ಇರಲಿ ಮತ್ತೊಬ್ಬರದೇ ಇರಲಿ, ಅಲ್ಟಿಮೇಟ್ ಆಗಿ ಡಿಸಿಷನ್ ತಗೊಳ್ಳೋಂಥವ್ರು ಯಾರು? ಈ 3 ಮಂದಿ ಹೆಸರು ಹೇಳಿದಲ್ಲ, ಹೈಕಮಾಂಡ್ದವ್ರು ಅವರೇ ಡಿಸಿಷನ್ ತಗೊಳ್ಳೋಂಥದ್ದು. ಅದರ ಪ್ರಕಾರವಾಗಿ ಅವ್ರದೇ ಆಗಿರುವಂಥ ಮಾನದಂಡದ ಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಯಾರೇ ರಾಜ್ಯದಲ್ಲಿ ಇದ್ದವ್ರು ಮುಂದುವರಿಲಿ ಅಥವಾ ಬೇರೆದವ್ರು ಮಾಡಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯ BJP ಅದನ್ನು ಒಪ್ಪಿಕೊಳ್ತದೆ. ಅದನ್ನು ಒಪ್ಪಿಕೊಂಡು ಅವ್ರು ಸಹಕಾರ ಮಾಡಿ ಮುಂದುವರಿತಾರೆ.